ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ರಾತ್ರಿ ವಿಡಿಯೋ ಮಾಡ್ತಾ ಇದ್ದೇನೆ. ಟೈಮ್ ಬಂದು 11:30 ಆಗಿದ್ದೀಗ. ಏನು ಹೊಲಿಬೇಕು ಅಂತ ಅಂದರೆ ಕರ್ಟನ್ ಒಬ್ಬರು ಕಸ್ಟಮರ್ ಕೊಟ್ಟಿದ್ದಾರೆ. ಅವರಿಗೆ ಆಲ್ರೆಡಿ ನಾನು 6 ಹೊಲಿದು ಕೊಟ್ಟಿದ್ದೇನೆ ಕರ್ಟನು. ಇವಾಗ ನಾನು ಇನ್ನು 12 ಕರ್ಟನ್ ಇದೆ ಸ್ಟಿಚ್ ಮಾಡೋಕ್ಕೆ. ಏನಕ್ಕೆ ಅಂತೇಳಿ ನಾನು ಅದು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಅಂತ ಅಂದರೆ ನನಗೊಬ್ಬರು ಸಬ್ಸ್ಕ್ರೈಬರು ಮೆಸೇಜ್ ಮಾಡಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ. ಏನು ಅಂತ ಅಂದರೆ ಲಲಿತಾ ರವೀಂದ್ರನಾಥ್ ಅಂತ ಅನ್ಸುತ್ತೆ ಅವ್ರ ಹೆಸರು. ಎಸ್, ಹೌದು. ಅವರೊಂದು ಕಾಮೆಂಟ್ ಹಾಕಿದ್ರು, ಟೈಲರಿಂಗ್ ಮೆಷಿನ್ ಬಗ್ಗೆ ಹೇಳಿ, ಆಮೇಲೆ ತುಂಬ ಏನು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೊಡಿ ಅಂತೇಳಿ. ಸೊ ಅದೆಲ್ಲ ನಾನು ಇನ್ಫಾರ್ಮೇಷನ್ಗಳನ್ನು ಕೊಡ್ತೇನೆ ಮೆಷಿನ್ ಬಗ್ಗೆ ಎಲ್ಲ. ಹಾಗೆ ಅವ್ರು ಇನ್ನೊಂದು ಕಾಮೆಂಟ್ ಹಾಕಿದ್ರು, ಏನಂತ ಅಂದರೆ ಇದೆ ಮೆಷಿನ್ ಬಗ್ಗೆ ಮತ್ತೆ ಇದೆ ಟೈಲರಿಂಗ್ ಏನು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ. ಸೊ ಅದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಮತ್ತೆ ಅದು ವಿಡಿಯೋ ಮಾಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತಲ್ಲ, ಮತ್ತೆ ಅದು ಅದೇ ಟೈಟ್ಲು ಅದೇ ವಿಡಿಯೋಸ್ ಹಾಕಿದ್ರೆ ಏನಾಗಲ್ಲ. ಬಟ್ ಆದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಅದು ನೀವು ಹೇಗೆ ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನ ಫಸ್ಟಿಂದ ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಏನು ಅಂತಂದ್ರೆ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಂತ ಸಿಗುತ್ತೆ ಚಾನಲ್ನಲ್ಲಿ. ಹೋಮು, ವಿಡಿಯೋಸು, ಶಾರ್ಟ್ಸ್, ಲೈವ್, ಆಮೇಲೆ ಪ್ಲೇ ಲಿಸ್ಟು ಮತ್ತೆ ಅಬೌಟ್ ಅಂತ ಇರುತ್ತೆ. ಸೊ ನೀವು ಪ್ಲೇ ಲಿಸ್ಟನ್ನು ಹೋಗಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಾನು ಸಪ್ರೇಟ್ ಆಗಿ ವಿಡಿಯೋಗಳನ್ನು ಅದರ ಒಳಗಡೆ ಹಾಕಿದ್ದೇನೆ. ಅಂದರೆ ಎಕ್ಸಾಂಪಲ್, ಇವಾಗ ನಾನು ಟೈಲರಿಂಗ್ ವಿಡಿಯೋ ಹಾಕಿರೋದು ಯಾವಾಗ ಒಂದು 2 ಇಯರ್ ಬ್ಯಾಕ್ ಹಾಕಿರುವಂಥದ್ದು. ಅದು ನಿಮಗೆ ಹುಡುಕ್ತಾ ಹೋದರೆ ನಿಮಗೆ ಸಿಗೋದು ಕಷ್ಟ. ಅದಕ್ಕೋಸ್ಕರ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೇನೆ. ಆವಾಗ ನೀವು ಅದರಲ್ಲಿ ನಿಮಗೆ ಈಸಿಯಾಗಿ ವಿಡಿಯೋಸ್ಗಳನ್ನು ನೋಡ್ಬೋದು. ಯಾವ ರೀತಿ ಅಂತ ಅಂದರೆ ಪ್ಲೇ ಲಿಸ್ಟನ್ನು ನೀವು ಹೋಗಿ ವಿಸಿಟ್ ಮಾಡಿದರೆ ಅದರಲ್ಲಿ ನಿಮಗೆ ಯಕ್ಷಗಾನ ವಿಡಿಯೋ, ಟೈಲರಿಂಗ್ ವಿಡಿಯೋ, ಪ್ರೆಗ್ನೆನ್ಸಿ ಕೇರ್ ಆ್ಯಂಡ್ ಟಿಪ್ಸ್, ಆಮೇಲೆ ಕುಕ್ಕಿಂಗ್ ವಿಡಿಯೋ, ರಂಗೋಲಿ ವಿಡಿಯೋ, ಪ್ರಾಡಕ್ಟ್ ರಿವ್ಯೂ ವಿಡಿಯೋ, ಆಮೇಲೆ ವ್ಲಾಗ್, ಆಮೇಲೆ ಟ್ರಾವೆಲಿಂಗು, ಈ ಥರ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಹಾಗೆ ನನ್ನ ವೈಟಿ ಪೇಮೆಂಟು, ಈ ಥರ ಎಲ್ಲ ಸಪ್ರೇಟ್ ಆಗಿ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಟೈಲರಿಂಗ್ ವಿಡಿಯೋಸ್ ಅಂತೇಳಿ ಅಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಅದನ್ನು ಸ್ಕ್ರಾಲ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಸಿಗುತ್ತೆ ಅಲ್ಲಿ ಟೈಲರಿಂಗ್ ಇದು. ಸೊ ಅದನ್ನು ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅಲ್ಲಿ ನಾನು ಹಾಕಿದ್ದೇನೆ, ಫಸ್ಟ್ ನಾವು ಟೈಲರಿಂಗ್ ಕಲಿಬೇಕಾದ್ರೆ ಏನೆಲ್ಲ ನಮ್ಮ ಹತ್ರ ಬೇಕು, ಆಮೇಲೆ ಹುಕ್ಸ್ ಹೇಗೆ ಹಾಕೋದು, ಕಾಜಾ ಹೇಗೆ ಹಾಕೋದು, ಆಮೇಲೆ ಬಟನ್ಸ್ಗಳೆಲ್ಲ ಹೇಗೆ ಹಾಕೋದು, ಆಮೇಲೆ ಹೆಮ್ಮಿಂಗ್ ಹೇಗೆ ಮಾಡೋದು, ಮತ್ತೆ ಇನ್ನು ನಾನು ಮಾಡ್ತೇನೆ ವಿಡಿಯೋಸು, ಬಟ್ ಅದರಲ್ಲಿ ಇರೋದನ್ನು ನಾನು ಹೇಳ್ತಾ ಇರೋದು. ಮತ್ತೆ ಸಾರಿಗೆ ಫಾಲ್ ಯಾವ ರೀತಿಯಾಗಿ ಹಚ್ಚೋದು, ಮತ್ತೆ ಕೆಲವೊಂದು ಸಿಂಪಲ್ ಬ್ಲೌಸು ಕಟ್ಟಿಂಗ್ ಸ್ಟಿಚ್ಚಿಂಗು, ಆಮೇಲೆ ಒಂದು ಬ್ಲೌಸು ಡಿಸೈನ್ಸ್ ಇದು ಕೂಡ ವಿಡಿಯೋಸ್ ಹಾಕಿದ್ದೇನೆ. ಅಂದರೆ ನಾನೇನು ಅಷ್ಟೊಂದು ಕಲೀಲಿಲ್ಲ ಆಯ್ತಾ. ನನಗೇನು ತುಂಬ ಏನು ಬರಲ್ಲ ನನಗೆ. ಅಂದರೆ ಡಿಸೈನ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರೋದು ಕಲ್ತಿಲ್ಲ ನಾನು. ನಿಮಗೆ ಮತ್ತೆ ಬ್ಲೌಸ್ ಎಲ್ಲ ತೋರಿಸ್ತೇನೆ. ನಾವು ಏನಂತ ಹೇಳಿದ್ರೆ ಹೊಲಿತಾ ನಮ್ಗದು ಬಂದ್ಬಿಡುತ್ತೆ ಅಷ್ಟೇ. ಹೊಲಿತಾ ಮತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಕಲಿಬಹುದು. ಅಷ್ಟೊಂದು ಪರ್ಫೆಕ್ಟ್ ಟೈಲರಿಂಗ್ ಅಲ್ಲ ನಾನೇನು. ಬಟ್ 6 ತಿಂಗಳು ಕಲ್ತಿದ್ದೇನೆ ನಾನು. 6 ತಿಂಗಳು ಕಲಿತು ಇವಾಗೆಲ್ಲ ಯೂಟ್ಯೂಬಲ್ಲೆಲ್ಲ ವಿಡಿಯೋಸ್ಗಳನ್ನೆಲ್ಲ ನೋಡಿಕೊಂಡು ಇದು ಮಾಡ್ತಾ ಇರೋದು. ಸೊ ಇದಿಷ್ಟು ನಂಗೆ ಇನ್ಫಾರ್ಮೇಶನ್ ಹೇಳಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿಬಿಟ್ಟೆ ನಾನು. ಇನ್ನು ಉಳಿದಂತೆ ಮೆಷಿನ್ ಬಗ್ಗೆ ಎಲ್ಲ ನಾನು ಮತ್ತೆ ಮಾಹಿತಿಯನ್ನು ಕೊಡ್ತೇನೆ ಬೇರೆ ವಿಡಿಯೋದಲ್ಲಿ. ಸೊ ಅವರು ಕಮೆಂಟ್ ಹಾಕಿದ್ರು ಹೇಳಿ ಅಂತೇಳಿ, ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು. ಅದರಲ್ಲಿ ನಾನು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೇನೆ ನನ್ನ ಟೈಲರಿಂಗ್ ವಿಡಿಯೋಸ್ ಅಲ್ಲಿ, ನೀವು ಹೋಗಿ ನೋಡ್ಬೋದು ಪ್ಲೇ ಲಿಸ್ಟ್ ಅಲ್ಲಿ. ಇನ್ನು ಉಳಿದಂತೆ ಇನ್ನು ಯಾವುದು ಬೇರೆ ಎಲ್ಲ ನಾನು ವಿಡಿಯೋಸ್ ಅನ್ನ ಹಾಕ್ತೇನೆ ಆಯ್ತಾ. ಯಾಕಂದ್ರೆ ಬೇಸಿಕ್ ಆಗಿ ನಮ್ಮ ಹತ್ರ ಇದ್ದಾಗ ಮೆಷಿನು ನಾವು ಏನು ಬ್ಲೌಸು ಇದೆಲ್ಲ ಹೊಲಿಯದೆ ಸಿಂಪಲ್ ಆಗಿರುವಂತಹ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಕೊಂಡು ಯಾವ ರೀತಿಯಾಗಿ ದುಡ್ಡು ಮಾಡೋದು ಅದು ನಾನು ನಿಮ್ಗೆ ವಿಡಿಯೋಸ್ ಮಾಡಿ ಹಾಕಿದ್ದೇನೆ, ಎಷ್ಟೆಷ್ಟು ರೇಟ್ ಇರುತ್ತೆ ಅಂತ. ಸೊ ಸ್ಟಿಚಿಂಗು ಕೂಡ ತುಂಬಾನೇ ಸುಲಭ ಇರುತ್ತೆ. ಸೊ ಹಾಗಾಗಿ ಈಗ ಒಂದು ಕರ್ಟನ್ ಅನ್ನು ಕೊಟ್ಟಿದ್ದಾರೆ ನನಗೆ. ಯಾವ ರೀತಿ ಕರ್ಟನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕರ್ಟನ್ ಅನ್ನ ಏನು ಅಂತ ಅಂದ್ರೆ ಸ್ಟಿಚ್ ಎಲ್ಲ ಬಿಡ್ಸಕ್ಕಿತ್ತು. ಏನಂತ ಹೇಳಿದ್ರೆ ಅದು ಹೋಲ್ ತರ ಇದ್ದಿದ್ದಲ್ಲ, ಅದು ಸ್ಟಿಚ್ ಎಲ್ಲ ಬಿಡಿಸ್ಬೇಕು ಮೇಲ್ಗಡೆದು. ಇದು ಆಲ್ರೆಡಿ ಇದ್ದಿದ್ದು ಕರ್ಟನು.
ಏನು ಹೊಲಿಸಿದ್ದ ಅಲ್ಲ ಅವರು ರೆಡಿಮೇಡ್ ತಗೊಂಡಿದ್ದ ಗೊತ್ತಿಲ್ಲ ನನಗೆ. ಬಟ್ ಏನು ಅಂತಂದ್ರೆ ಹೋಲ್ ತರ ಇರಲಿಲ್ಲ, ಅದೊಂಥರ ಬೇರೆ ಟೈಪಲ್ಲಿ ಇತ್ತು. ಏನಂತ ಹೇಳಿದ್ರೆ ಈ ತರ ಫೋಲ್ಡಿಂಗ್ ಸ್ಟಿಚಿಂಗ್ ಮಾಡಿಬಿಟ್ಟು ಅಲ್ಲೊಂದು ರಿಂಗ್ ತರ ಒಳಗಡೆ ಇದ್ಬಿಟ್ಟು ಆ ತರ ಏನಿತ್ತು, ಅದು ಬೇಡ ಅಂತೇಳಿ ನಾನು ತೆಗಿಯಕ್ಕೆ ಹೇಳಿದ್ರು ಸ್ಟಿಚಿಂಗ್ ಎಲ್ಲ. ಸೊ ಸ್ಟಿಚಿಂಗ್ ಎಲ್ಲ ಬಿಡಿಸ್ಬೇಕು, ಮತ್ತೆ ಐರನ್ ಮಾಡಬೇಕು, ಮತ್ತೆ ಅದಕ್ಕೆ ಎಷ್ಟು ಬಟ್ಟೆ ಬೇಕು, ಯಾಕಂದ್ರೆ ತುಂಬಾ ದೊಡ್ಡದಿದೆ ಆಯ್ತಾ. ನಾನು ಹೇಳ್ದೆ ಈ ಕರ್ಟನ್ಗೆ ಎಷ್ಟು ತಗೋತೇನೆ ಅಂತ ನಾನು ಹೇಳ್ತೇನೆ ಈಗ ನಿಮ್ಗೆ. ಸೊ ಹಾಗಾಗಿ ತುಂಬಾ ದೊಡ್ಡದಿರೋ ಕಾರಣ ಅದಕ್ಕೆ ಎಷ್ಟು ಬಟ್ಟೆ ಬೇಕು ಅದನ್ನ ಅಳತೆ ಮಾಡಬೇಕು, ಕಟ್ಟಿಂಗ್ ಮಾಡ್ಬೇಕು. ಇದೆಲ್ಲ ಮಾಡಿರೋದು ಯಾರು ಗೊತ್ತಾ, ನನ್ನ ಹಸ್ಬೆಂಡ್ ಆಯ್ತಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ 12 ಇದೆ ಅಲ್ವಾ, ಇದ್ರದೆಲ್ಲ ಸ್ಟಿಚಿಂಗ್ ಅವರೇ ಬಿಡಿಸಿದ್ದು. 12ಕ್ಕೂ ಕೂಡ ಐರನ್ ಹಾಕಿ ಇಟ್ಟಿದ್ದಾರೆ. ಆಮೇಲೆ ಏನು ಅದಕ್ಕೆ ಏನು ಪೀಸ್ ಬೇಕು, ಏನು ಈಗ ನಾನು ಅಟ್ಯಾಚ್ ಮಾಡ್ತೇನೆ ನೋಡಿ, ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತೇನೆ ಅಂತ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಅದಕ್ಕೂ ಕೂಡ ಅಷ್ಟೇ ಅವರೇ ಅದನ್ನ ಕಟ್ಟಿಂಗ್ ಮಾಡಿದ್ದು. ನಾನೆಲ್ಲ ಮಡ್ಚಿ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ನಿಮ್ಗೆ ತೆಗ್ದೀಗ ಒಂದು ತೋರಿಸ್ತೇನೆ. ಈಗ ಸ್ಟಿಚಿಂಗ್ ಮಾಡ್ಬೇಕು ನೋಡಿ, ತುಂಬಾ ಭಾರ ಇದೆ ಆಯ್ತಾ, ಎಷ್ಟು ತುಂಬಾ ದೊಡ್ಡದಿದು. ಹಾಗಾಗಿ ನಾನು ಇಷ್ಟು ದೊಡ್ಡದಕ್ಕೆ 100 ರೂಪೀಸ್ ಹೇಳ್ತೇನೆ. ನೋಡಿ ವೈಟ್ ಬಟ್ಟೆ ಇದ್ರ ಒಳಗಡೆನೆ ಇಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಇದು ಎಲ್ಲಾನು ಒಂದೇ ತರ ಇಲ್ಲ ಆಯ್ತಾ. ಒಂದು 10 ಒಂದು ತರ ಇದೆ, ಒಂದು 8 ಒಂದ್ ತರ ಇದೆ, ಇನ್ನೆರಡು ಸ್ವಲ್ಪ ಚಿಕ್ಕದಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ತುಂಬಾ ತಲೆ ತಿಂದು ಹೋಗುತ್ತೆ. ಅದಕ್ಕೋಸ್ಕರ ಈ ತರ ಕಟ್ ಮಾಡ್ಬಿಟ್ಟು ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಿಚಸ್ ಮಾಡಿದ್ರೆ ಆಯ್ತು ಇದಕ್ಕೆ. ಈಗ ನಾನು ನಿಮ್ಗೆ ತೋರಿಸ್ತೇನೆ. ಇದು ನೋಡಿ ಈ ತರ ನೋಡಿ, ಇದು ಸ್ಟಿಚಸ್ ಬಿಡ್ಸಕ್ ಇದ್ದಿದ್ದು ನೋಡಿ, ಕರ್ಟನ್ ಇದು ನೋಡಿ, ಇದಿಷ್ಟು ದೊಡ್ಡದಿದೆ ನೋಡಿ. ಇದು ಡಬಲ್ ಮಾಡಿರೋದು, ನಾನು ಸಿಂಗಲ್ ಮಾಡಿದ್ರೆ ತುಂಬಾ ದೊಡ್ಡದಿದೆ. ನಿಮ್ಗೆ ಈಗ ಇದನ್ನ ಡಬಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಡಬಲ್ ಮಾಡಿದ್ರೇನೆ ಇಷ್ಟು ದೊಡ್ಡದಿದೆ ಆಯ್ತಾ. ಹಾಗಾಗಿ ಇದಕ್ಕೆ ನಾನು 100 ರೂಪೀಸ್ ಹೇಳಿದ್ದೇನೆ. 100 ರೂಪೀಸ್ ಕಡಿಮೆ ಇಲ್ಲ, ಯಾಕಂದ್ರೆ ಸ್ಟಿಚಸ್ ಮಾಡ್ಬೇಕಲ್ವಾ, ಎಷ್ಟು ಕೆಲಸ ಇರುತ್ತೆ ಅಂತ ನಮ್ಗೇನೆ ಗೊತ್ತು ನೋಡಿ. ಇಲ್ಲಿ ಸ್ಟಿಚಸ್ ಮಾಡಿದ್ರಲ್ಲಿ ಐರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ರಿಂಕಲ್ಸ್ ತರ ಇರುತ್ತೆ. ನಂಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತೇಳಿ ಐರನ್ ಎಲ್ಲ ಹಾಕಿದ್ದಾರೆ. ಸ್ಟಿಚಿಂಗು ಬಿಡಿಸಿದವರೇ, ಕಟ್ಟಿಂಗ್ ಕೂಡ ಮಾಡ್ಬಿಟ್ಟಿದ್ದಾರೆ ಅವರೇ, ಕಟ್ಟಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಈ ತರ ಪೀಸಸ್ ಗಳನ್ನ. ಏನಕ್ಕಂದ್ರೆ ಮತ್ತೆ ನಮ್ಗೆ ಕಷ್ಟ ಆಗ್ಬಾರ್ದು ಅಂತೇಳಿ. ನೋಡಿ ಈ ತರ ಇದು ಪೀಸಸ್, ಇದಕ್ಕೀಗ ಹಾಕ್ಬೇಕು. ಪಟ್ಟಿ ತರ ಕೂರ್ಸೋದು. ಇದು ಹೇಗೆ ಅಂತ ಹೇಳ್ತೇನೆ ನಾನು ನಿಮ್ಗೆ. ಈಗ ಈ ತರ ಇದೆ ನೋಡಿ, ಇದು ಇದಕ್ಕೀಗ ನಾವು ಪಟ್ಟಿಯನ್ನ ಕೂರ್ಸೋದಿಕ್ಕಿದೆ. ಈ ತರ ರಿಂಗ್ ಬೇಡ ಅಂತ ಹೇಳಿದ್ರು. ಈ ತರ ಪಟ್ಟಿಯನ್ನ ಈಗ ಒಳಗಡೆ ಕೂರಿಸ್ಬೇಕು. ಇದು ವೈಟ್ ಇರೋದು, ನಾನು ಇದು ವೈಟ್ ತಗೊಂಡಿರೋದು, ಹಾಗಾಗಿ ನಾನು 100 ರೂಪೀಸ್ ಹೇಳ್ತಾ ಇರೋದು. ಇಲ್ಲಾಂದ್ರೂ 100 ರೂಪೀಸ್ ಹೇಳಲೇಬೇಕು ಸ್ಟಿಚಿಂಗಿಗೆ, ಹೇಳ್ಬೇಕಾಗುತ್ತೆ. ಸೊ ಪಟ್ಟಿಯನ್ನ ಈ ತರ ಕೂರಿಸ್ಬಿಟ್ಟು ಇಲ್ಲಿ ಸೈಡ್ ಇದೀಗ 8 ಇಂಚಸ್ ಅಷ್ಟು ನಾನು ಕಟ್ ಮಾಡ್ಕೊಂಡಿರೋದು. ಅಗಲ 8 ಇಂಚಸ್ ಇದೆ. ಇದನ್ನ ಫೋಲ್ಡಿಂಗ್ ಮಾಡಿ ಆದ ನಂತರ 4 ಇಂಚಸ್ ಬರುತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಸ್ಟಿಚಿಂಗ್ ಮಾಡಿ ಆದ ನಂತರ 3 to 3.5 3 ಸಾಕಾಗುತ್ತೆ ಪೈಪ್ ಒಳಗಡೆ ಹೋಗೋದಿಕ್ಕೆ. ಈಗ ಇಲ್ಲಿನೂ ಕರ್ಟನ್ ಅಲ್ಲಿ ಇದೆ ಪೈಪ್ ಮೇಲ್ಗಡೆ, ಆ ತರದ್ದು ಪೈಪ್ ಒಳಗಡೆ ಹೋದ್ರೆ ಆಯ್ತು. ಅಂದ್ರೆ ಇಲ್ಲಿ ಪಟ್ಟಿ ಕೂರ್ಸಿದಾಗ ಈಗ ನಾನು ಈ ಪಟ್ಟಿಯನ್ನ ಇಲ್ಲಿ ಕೂರಿಸ್ತೇನೆ, ಅದ್ರ ಒಳಗಡೆ ಪೈಪ್ ಹಾಕೋ ರೀತಿ. ಆವಾಗ ಚೆನ್ನಾಗಿ ಈ ತರ ರಿಂಕಲ್ಸ್ ತರ ಬೇಡ ಅಂತ ಈ ತರ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಅವ್ರು ಹಾಗೇನೆ ಆಗ್ಬೋದು ಅಂತ ಹೇಳಿದ್ರು ನನ್ಗೆ, ಹಾಗಾಗಿ ನಾನು ಆ ತರ ಮಾಡ್ತಾ ಇದ್ದೇನೆ. ಇಲ್ಲಾಂದ್ರೆ ಇನ್ನೂ ಐಡಿಯಾ ಇದೆ ಹೇಗೆ ಅಂತಂದ್ರೆ, ಇಲ್ಲಿ ಈ ತರ ಪಟ್ಟಿಯನ್ನ ಕೂರಿಸ್ಬಿಟ್ಟು ಈ ತರ ಮಾಡ್ಬೋದು. ಇಲ್ಲಿ ಈ ತರ ಸ್ಟಿಚ್ ಮಾಡ್ಬಿಟ್ಟು ಅದಕ್ಕೆ ಆ ತರನು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಅದು ಬೇಡ ಅಂತ ಹೇಳಿದ್ರು ಅವ್ರು ಈ ತರನೇ ಪಟ್ಟಿಯ ಕೂರಿಸಿ ಅಂತ ಹೇಳಿದ್ರು. ನನ್ಗೆ ಅದಕ್ಕೋಸ್ಕರ ನಾನು ಈ ತರ ಈಗ ಇಲ್ಲಿ ಪಟ್ಟಿ ತರ ಮಾಡ್ಬಿಟ್ಟು ಇದನ್ನ ಸ್ಟಿಚಸ್ ಮಾಡಿ ಪಟ್ಟಿ ತರ ಇದನ್ನೀಗ ನಾನು ಕೂರಿಸ್ಬೇಕು. ಸೊ ಹಾಗಾಗಿ ಇದಕ್ಕೆ ನೋಡಿ 100 ರೂಪೀಸ್ ತಗೋತೇನೆ. ಮತ್ತೆ ಇನ್ನು ಕೆಲವರು ಕಮೆಂಟ್ ಮಾಡಿದ್ದಾರೆ, ಎಷ್ಟು ಸೇವಿಂಗ್ಸ್ ಆಯ್ತು ನೀವು ಹೊಲ್ದಿದ್ದೆಲ್ಲ ನಾನು ಅಪ್ಡೇಟ್ ಹೇಳ್ತಾ ಇರ್ತೇನೆ ಆಯ್ತಾ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೇನೆ. ಇವತ್ತು ಮಾತ್ರ ಹೇಳಲ್ಲ, ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಸೊ ನಾನು ಕರೆಕ್ಟ್ ಆಗಿ ಅದನ್ನ ಹೇಳ್ಬೇಕಾದಾಗ ಅದನ್ನ ಹೇಳ್ತೇನೆ. ನಾನು ಎಷ್ಟು ಸೇವಿಂಗ್ಸ್ ಆಯ್ತು, ಎಷ್ಟು ಉಳಿಯಿತು, ಯಾವಾಗದಿಂದ ಹೊಲಿಯೋಕೆ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಪ್ರತಿಯೊಂದು 20 ರೂಪಾಯಿ ಆಗ್ಲಿ 10 ರೂಪಾಯಿ ಆಗ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಷ್ಟು ಸೇವಿಂಗ್ಸ್ ಮಾಡ್ತಾ ನಾವು ಮುಂದೆ ಏನಂದ್ರೆ ಜೀವನದಲ್ಲಿ ಏನಾದ್ರೂ ಒಂದು ನಮ್ಗೇನಾದ್ರೂ ಒಂದು
ಸ್ವಂತ ಮನೆ ಕಟ್ಟಬೇಕಾ, ಅದು ಇಂಪಾರ್ಟೆಂಟ್ ಆಗುತ್ತೆ. 10 ರೂಪಾಯಿನೂ ಇಂಪಾರ್ಟೆಂಟ್ ಆಗುತ್ತೆ, 20 ರೂಪಾಯಿನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಿಕ್ಕಿದನ್ನೇ ಎಲ್ಲ ಹೊಲಿಯೋದು, ಯಾರು ಕೊಟ್ಟರು ಏನು ಬೇಕಾದ್ರೂ ಹೊಲಿಯೋದು. ಹಾಗಾಗಿ ಇನ್ನು ಮುಂದೆ ಸಿಂಪಲ್ ಬ್ಲೌಸು ಕೂಡ ಹೊಲಿಯೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೇನೆ. ಯಾರು ಕೊಟ್ಟಿಲ್ಲ, ಇನ್ನು ಬಂದಿಲ್ಲ ಯಾರು, ಅಂದ್ರೆ ಬಂದಿದ್ರು ಒನ್ ಡೇಲಿ ಕೊಡಿ ಅಂತ ಬಂದಿದ್ರು, ಬಟ್ ನಾನು ಒನ್ ಡೇಲಿ ಆಗಲ್ಲ ಅಂತ ಹೇಳಿದ್ದೆ. ಸೊ ಇವಾಗ ಅನಿಸ್ತು ಇನ್ನು ಯಾರಾದ್ರೂ ಬಂದ್ರೆ ಸಿಂಪಲ್ ಬ್ಲೌಸ್ ಹೊಲಿಯೋದಕ್ಕೆ ಒನ್ ಡೇ ಆದ್ರೂ ಪರವಾಗಿಲ್ಲ, ನೈಟ್ ಕೂತ್ಕೊಂಡು ಹೊಲಿದು ಕೊಡ್ಬೇಕು ಅಂತೇಳಿ. ಯಾಕಂದ್ರೆ ಹೊಲಿತಾನೆ ನಮ್ಗೆ ಏನಂತ ಹೇಳಿದ್ರೆ ಮತ್ತೆ ಜಾಸ್ತಿ ನಮ್ಗೆ ಅದರ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ನೀಡುತ್ತೆ. ಮತ್ತೆ ಇನ್ನು ಜಾಸ್ತಿ ಡಿಸೈನ್ಸು ಬೇರೆ ಬೇರೆ ಟೈಪಲ್ಲಿ ಎಲ್ಲ ಹೊಲಿಯೋದಿಕ್ಕೂ ನಮ್ಗೆ ಕಲಿತಾ ಅದು ತಾನಾಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಈಗ ಇದನ್ನ ಕರೆಕ್ಟ್ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮ್ಗೆ. ಈ ಥರದ್ದು ಅದು ವೈಟೇ ಕಲರ್ ಆಗಿರೋದ್ರಿಂದ ವೈಟ್ ಕ್ಲಾತೆ ನಾನು ಹಾಕ್ತಾ ಇದ್ದೇನೆ ನೋಡಿ. ಇದೀಗ ಹೇಗೆ ಅಂತ ಹೇಳಿದರೆ ಫಸ್ಟ್ ಏನು ಮಾಡಬೇಕಂದ್ರೆ ಸೈಡಲ್ಲಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಫಸ್ಟು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು 2 ಟೈಪಲ್ಲಿ ಆಗುತ್ತೆ. ನಾವು ಅಲ್ಲೇ ಫೋಲ್ಡ್ ಮಾಡಿಕೊಂಡು ಬೇಕಿದ್ರೂ ಹೊಲಿಬೋದು, ಅಥವಾ ನಾವೀಗ ಡೋರಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಬೇಕಿದ್ರೂ ಹೊಲಿಬೋದು. ಅಂದರೆ ಫಸ್ಟು 2 ಸೈಡು ಸ್ಟಿಚ್ ಮಾಡ್ಕೊಂಡು ಆದ ನಂತರ ಮತ್ತೆ ಅದನ್ನು ಉಲ್ಟಾ ಮಾಡಿ ಆ ಥರ ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಆ ಥರ ಬೇಕಿದ್ರೂ ನಾವು ಸ್ಟಿಚಸ್ಸನ್ನು ಮಾಡ್ಕೋಬೋದು. ನಾನು ಕರೆಂಟಲ್ಲೇ ಸ್ಟಿಚಿಂಗ್ ಮಾಡ್ತೇನೆ, ಯಾಕಂದರೆ ಇದು ಏನು ತೊಂದರೆ ಇಲ್ಲ. ಬ್ಲೌಸ್ ಮಾತ್ರ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಕರೆಂಟಲ್ಲಿ, ಆವಾಗ ನಾನು ಕಾಲಲ್ಲೇ ತುಳಿದಿದ್ದು ಮಾಡ್ತೇನೆ. ಮತ್ತು ಇದೆಲ್ಲ ಕರೆಂಟಲ್ಲೇ ಏನು ಹೊಲಿಯೋದು, ಯಾಕಂದರೆ ತುಂಬ ಇರುತ್ತೆ. ಆಲ್ಮೋಸ್ಟ್ ನಾನು ಇವಾಗ ಹೊಲಿದಿರೋದು ಕರ್ಟೈನ್ಸ್ ಬಂದು 20, ಇನ್ನೂ ಹೊಲಿದಾಗಿಲ್ಲ, ಇನ್ನು 4 ಇದೆ. ನಾನು ನಿಮಗೆ ಎಂಡಲ್ಲಿ ತೋರಿಸ್ತೇನೆ ಆಮೇಲೆ. ಸೊ ಇನ್ನೂ ಏನು ಅಂತಂದರೆ ತುಂಬ ಇದೆ ಹೊಲಿಯೋದು. ಇದು ನಾನು ಒಂದಿನ ರಾತ್ರಿ ಕೂತ್ಕೊಂಡು ಹೊಲಿದಿರುವಂಥದ್ದು. 11:30 ನಂತರ 11:30ಇಂದ 3:30 ತನಕ ಹೊಲಿದಿದ್ದೇನೆ. 3:30ಗೆನ 3 ಗಂಟೆಗೇನೇನೋ ಹೋಗಿ ಮತ್ತೆ ಮಲ್ಕೊಂಡಿದ್ದು ನಾನು, ಯಾಕಂದರೆ ಹಗಲು ಹೊತ್ತಿನಲ್ಲಿ ಹೊಲಿಯಲ್ಲ. ಈ ಥರ ಸೈಡ್ 2 ಸೈಡು ಕೂಡ ನಾನು ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಸ್ಟಿಚಸ್ಸನ್ನು ಮಾಡ್ಕೊಳ್ತೇನೆ ಫಸ್ಟು, ಆಮೇಲೆ ಅದನ್ನು ಫೋಲ್ಡಿಂಗ್ ಮಾಡಿ ಹೊಲಿಯೋದೊಂದು ಬಾಕಿ ಅಷ್ಟೇ. ಸೊ ನೋಡಿ ಈ ಥರ 2 ಸೈಡ್ ಕೂಡ ಈ ಥರ ಸ್ಟಿಚಸ್ಸನ್ನು ಮಾಡಿಕೊಳ್ಬೇಕು. ಆಮೇಲೆ ನನಗೆ ತುಂಬ ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಗಳಿಗೆಲ್ಲ ನಾನು ಉತ್ತರ ಕೊಡ್ತೇನೆ, ವಿಡಿಯೋವನ್ನು ಮಾಡ್ತೇನೆ. ಸೊ ನೋಡಿ ಈ ಥರನೂ ಬೇಕಿದ್ರೂ ಹೊಲಿಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ಆದ ನಂತರ ನೀವು ಅಲ್ಲೇ ಬೇಕಿದ್ರೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಅದರಲ್ಲೇ ಹೊಲಿಬೋದು. ಅಂದರೆ ಅದು ನಿಮಗೆ ಒಂದು ವಿಡಿಯೋದಕ್ಕೋಸ್ಕರ ನಾನು ತೋರಿಸಿರುವಂಥದ್ದು. ಇನ್ನೊಂದು ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರನೇ ಮಾಡಿಬಿಟ್ಟು ಏನಂತ ಹೇಳಿದರೆ ಅದನ್ನು ಉಲ್ಟಾ ಮಾಡಿ, ಇವಾಗ ನಾವು ಏನು ಬ್ಲೌಸಿಗೆಲ್ಲ ಹಿಂದ್ಗಡೆ ಡೋರಿ ಮಾಡ್ತೀವಲ್ವ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೇನೆ. ಅದನ್ನು ನಾವು ಒಂದ್ಸಲ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಅದನ್ನು ಉಲ್ಟಾ ಮಾಡ್ತೀವಿ ಆಯಿತಾ, ಆವಾಗ ಅದು ಪರ್ಫೆಕ್ಟ್ ಥರ ಇರುತ್ತೆ. ಸೊ ಆ ಥರ ಬೇಕಿದ್ದರೂ ನೀವು ಸ್ಟಿಚಸ್ಸನ್ನು ಮಾಡ್ಕೊಳ್ಬೋದು. ಸೊ ಇದು ನಾನು ಏನು ಮಾಡ್ತಾ ಇರೋದು ಅಂತೇಳಿದರೆ ಕರ್ಟನಿಗೀಗ ಪಟ್ಟಿಯನ್ನು ಕೂರಿಸ್ತಾ ಇರುವಂಥದ್ದು. ನಿಮಗೆ ಹೇಗೆ ಅಂತ ನಾನು ಹೇಳಿದ್ದೆ, ಯಾವ ರೀತಿಯಾಗಿ ಅದು ಪಟ್ಟಿಯನ್ನು ಅದು ಯಾವ ರೀತಿಯಾಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ಪಟ್ಟಿಯನ್ನು ಕೂರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಭಾರ ಕೂಡ ಇದೆ ಕರ್ಟೈನ್ಸು, ಯಾಕಂದರೆ ಇದಕ್ಕೆ 100 ರೂಪೀಸ್ ಹೇಳಲೇಬೇಕು, ಯಾಕಂತ ಹೇಳಿದರೆ ಇದು ಅಷ್ಟು ದೊಡ್ಡದಿದೆ. ಮತ್ತು ಈಗ ಬಾಬಿನ್ ಕೇಸ್ಗೆ ಬ್ಲ್ಯಾಕ್ ದಾರ ಹಾಕಬೇಕು, ಯಾಕಂದರೆ ಅದು ಕೆಳಗಡೆಗೆ ಬರುತ್ತೆ, ಮೇಲ್ಗಡೆಗೆ ವೈಟ್ ದಾರ ಹಾಕಬೇಕು. ಆ ಥರನೇ ಆಗಿಬಿಟ್ಟು ಒಂದು ಮಿಸ್ ಆಗಿ ನಾನು ಕೆಳಗಡೆ ವೈಟೇ ದಾರ ಹಾಕಿಬಿಟ್ಟು ಅದನ್ನು ರಿಟರ್ನ್ ಕಳಿಸಿದ್ರು. ಮತ್ತೆ ಅದನ್ನು ಸ್ಟಿಚಸನ್ನು ಬಿಚ್ಚಿಬಿಟ್ಟು ಮತ್ತೆ ಪುನಃ ಸ್ಟಿಚ್ಚನ್ನು ಮಾಡಿದ್ದೆ ನಾನು. ಸೊ ಇದು ಒಂದು ಹಿಂದಿನ ದಿನದ್ದು ಒಂದು ವಿಡಿಯೋ. ಟೋಟಲ್ 20 ಕರ್ಟೈನ್ ಇತ್ತು ಹೊಲಿಯೋದಕ್ಕೆ. ಏನು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಏನು ಗೊತ್ತಾ, ತುಂಬ ಸ್ಟಿಚಸ್ ಮಾಡಬೇಕಲ್ವಾ, ತುಂಬ ಲಾಂಗ್ ಇರುತ್ತೆ. ಸೊ ಹಾಗಾಗಿ ತುಂಬ ಹೊತ್ತು ಬೇಕಾಗುತ್ತೆ. ಒಂದು ಕರ್ಟೈನ್ಸ್ಗೆ ಈ ಥರ ನಾವು ಹಾಕಬೇಕಂತಂದರೆ 25 ಮಿನಿಟ್ಸ್ ಆದರೂ ಬೇಕೇ ಬೇಕು, ಯಾಕಂದರೆ ರಿಂಕಲ್ಸ್ ಥರನೂ ಬರಬಾರ್ದು, ಅದು ಕಾಟನ್ ಕೂಡ ಅಲ್ಲ. ಸೊ ಎಳ್ಕೊಂಡು ಸ್ಟಿಚಸನ್ನು ಮಾಡಬೇಕು. ಸ್ಟಿಚಸನ್ನು ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಒಂದು ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ, ಅಂದರೆ ಈ ಥರದ್ದೆಲ್ಲ ಅಂತೇಳಿ. ಇವಾಗ ನಾವೊಂದು ಬ್ಲೌಸ್ ಅಂತ ತಗೊಂಡ್ರು ಅದೇ ಥರ ಆಗುತ್ತೆ. ಈಗ ನೋಡಿ ಇಲ್ಲಿ ನಾನು ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೇನೆ, ಅದು ಆಚೆನೂ ಬರಬಾರ್ದು ಈಚೆನೂ ಬರಬಾರ್ದು, ಆ ಥರ ಹೊಲಿಬೇಕು. ಇದಕ್ಕೆ ಗುಂಡು ಸೂಜಿ ಹಾಕಿ ಹೊಲಿಯೋಣ ಅಂತ ಅಂದರೆ ಗುಂಡು ಸೂಜಿ ಕೂಡ ಹಾಕೋದಕ್ಕಾಗಲ್ಲ. ಏನಕ್ಕಂತಂದರೆ ಇದೊಂದು ಸ್ವಲ್ಪ ಆ ಥರನೇ ನಾವೇ ನೋಡ್ಕೊಂಡು ಈ ಥರ ಇದನ್ನು ಫೋಲ್ಡಿಂಗ್ ಮಾಡ್ತಾ ಹೊಲಿಬೇಕು. ಅಲ್ಲೇ ಬೇಕಿದ್ರೆ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಈ ಥರ ಹೊಲಿಬೋದು, ಅಥವಾ ನೀವು ಉಲ್ಟಾ ಮಾಡಿಕೊಂಡು ಕೂಡ ಆ ಥರ ಹೊಲಿಬೋದು. ಸೊ ಇವಾಗ ನೋಡ್ತಾ ಇದ್ದೇನೆ, ನನಗೆ ರೆಡಿ ಬೇಕಾಗಿರೋದು 3
ಖಂಡಿತವಾಗ್ಲೂ 3 ಸಿಕ್ಕೇ ಸಿಗುತ್ತೆ ರೆಡಿ ಇದರಲ್ಲಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿಬೋದು. ಫೋಲ್ಡಿಂಗ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, ನೀವು ಮೊದಲೇ ಅದನ್ನು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಆಯಿತು. ಉಲ್ಟಾ ಮಾಡಿ ಇಟ್ಕೊಂಡ್ರೆ ಆವಾಗ ದಾರ ಏನು ಹೊಲಿದಿರೋದು ಕಾಣಿಸಲ್ಲ, ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲೇ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿಬೋದು. ಸೊ ನಾನು ಆವಾಗವಾಗ ಚೆಕ್ ಮಾಡ್ತಾ ಇರ್ತೀನಿ ಇದು 3 ಇದೆಯಾ ಅಂತ. ಯಾಕಂದರೆ ಫೋಲ್ಡಿಂಗ್ ಮಾಡಿರೋದು ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತೇಳಿ ಆವಾಗವಾಗ ನಾನು ಚೆಕ್ ಮಾಡ್ತಾ ಇರ್ತೇನೆ. ಹಾಗೆಯೇ ನನಗೆ ತುಂಬ ಕಾಮೆಂಟ್ಸ್ಗಳು ಕೂಡ ಬಂದಿದೆ, ಅದರಲ್ಲೂ ನೆಗೆಟಿವ್ ಕಾಮೆಂಟ್ಸ್ಗಳು ಕೂಡ ಬಂದಿದೆ. ಅವರಿಗೆ ಕರೆಕ್ಟಾಗಿ ನಾನು ಉತ್ತರ ಕೂಡ ನೀಡಿದ್ದೇನೆ ರಿಟರ್ನು. ಸೊ ಇವಾಗ ನೋಡಿ, ಇಲ್ಲಿ ಮೇಲ್ಗಡೆ ಫುಲ್ಲು ಸ್ಟಿಚಸ್ ಮಾಡಿದ್ದೇನೆ. ಇದರ ಒಳಗಡೆ ನೋಡಿ ಪೈಪನ್ನು ಹಾಕುವಂಥದ್ದು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಸ್ಟಿಚಸನ್ನು ಮಾಡಬೇಕು. ಇದು ನಾನು ಕ್ಲೋಸ್ ಮಾಡಿದ್ದೇನೆ, ಏನು ಪಟ್ಟಿ ಇದೆ ಅಲ್ವಾ ಅದು ಕ್ಲೋಸ್ ಮಾಡಬೇಕು. ಯಾಕಂತ ಹೇಳಿದರೆ ನೀವು ಪಟ್ಟಿಯ ಒಳಗಡೆ ಪೈಪ್ ಹಾಕಿದರೆ ಅದು ಹರಿದೋಗ್ಬೋದು ಬಟ್ಟೆ. ಅದಕ್ಕೋಸ್ಕರ ಪಟ್ಟಿ ಮಾತ್ರ ಕೂರಿಸುವಂಥದ್ದು. ಪಟ್ಟಿಯ ಕೆಳಭಾಗ ಏನಿದೆ ಕರ್ಟನ್ಸ್ ಅದರ ಒಳಗಡೆ ಪೈಪ್ ಹಾಕುವಂಥದ್ದು. ಹಾಗಾಗಿ ಇವಾಗ ಇಲ್ಲಿ ಕೆಳಗಡೆ ಕೂಡ ಒಂದು ಸ್ಟಿಚಸನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದು ಆಲ್ಮೋಸ್ಟ್ 1 ಮೀಟ್ರ್ ಆಮೇಲೆ 17-18 ಸೆಂಟಿಮೀಟ್ರ್ ಏನೋ ಉದ್ದ ಇದೆ. ಹಾಗಿದ್ರೆ ನೀವು ಅಂದ್ಕೊಳ್ಳಿ ಎಷ್ಟು ಸ್ಟಿಚಸ್ ಮಾಡೋಕ್ಕಿರುತ್ತೆ. ಕರೆಂಟ್ ಆದರೂ ಯಾವುದ್ರಲ್ಲಾದರೂ ಒಂದು 25 ಮಿನಿಟ್ಸ್ ಬೇಕು. ಕೆಳಗಡೆದು ಈಸಿ ಸ್ಟಿಚ್ ಮಾಡೋದಕ್ಕೆ, ಏನಕ್ಕಂದರೆ ಜಸ್ಟ್ ಎಳಿತಾ ಹಾಕ್ತಾ ಹೋದರೆ ಆಯಿತು ಸ್ಟಿಚಸ್. ಏನು ಕಷ್ಟ ಅಂತ ಅನಿಸಲ್ಲ. ನೋಡಿ ಈ ಥರ ಇದರ ಒಳಗಡೆ ಪೈಪ್ ಹಾಕಿದರೆ ಆಯಿತು. ಸೊ ಕರ್ಟನನ್ನು ನಾವೀಗ ರೆಡಿಮೇಡ್ ಕರ್ಟನ್ ಇರುತ್ತೆ, ಸೊ ಯಾವ ಥರ ಹೊಲಿಬೋದು ಅಂತೇಳಿ ತಲೆಗೆ ಹೋಗಲ್ಲ. ಸೊ ಈ ಥರನೂ ನೀವು ಹೊಲಿಬೋದು ಪಟ್ಟಿ ಹಾಕಿ. ಬೇರೆ ಥರ ಕೂಡ ಹೊಲಿಯೋದಕ್ಕಾಗುತ್ತೆ. ಅವ್ರು ಈ ಥರ ಪಟ್ಟಿ ಆಗ್ಬೋದು ಅಂತ ಹೇಳಿದರು. ಸೊ ಅದು ನಿಮ್ಗೆ ಬಿಟ್ಟಿದ್ದು ಯಾವ ಥರ ಹೊಲಿತೀರಾ ಅಂತೇಳಿ. ಬಟ್ ನಾನು ಈ ಥರ ಹೊಲಿದೆ. ಪಟ್ಟಿಯ ಒಳಗಡೆ ಈ ಥರ ಪೈಪ್ ಹಾಕಿದರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ದಾರ ಮಾತ್ರ ಅವರಿಗೆ ಏನು ಕಲರ್ ಕಾಣಿಸ್ಬಾರ್ದು, ಅದು ಮರ್ತು ಬಿಟ್ಟು ಆ ಥರ ಆಗುತ್ತೆ. ಯಾಕಂದರೆ ಬಾಬಿನ್ ಕೇಸಿಗೆ ಒಂದು ದಾರ ಹಾಕಬೇಕು, ಮೇಲ್ಗಡೆಗೆ ಒಂದು ದಾರ ಹಾಕಬೇಕು, ಅದು ಮರ್ತು ಹೋಗುತ್ತೆ. ಯಾಕಂದರೆ ತುಂಬ ಹೊಲಿಯೋಕ್ಕಿದ್ದಾಗ ನಮಗೇನಾಗುತ್ತೆ ಅಂತ ಹೇಳಿದರೆ ಕನ್ಫ್ಯೂಷನ್ಸು ಮತ್ತು ಹೊಲಿದಾಗಬೇಕು ಅಂತ ಒಂದು ಇದಿರುತ್ತೆ. ಸೊ ಆವಾಗ ಇದಾಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನನಗೆ ಹಗಲೊತ್ತಲ್ಲಿ ಹೊಲಿಯೋದಕ್ಕಾಗಲ್ಲ. ಏನಕ್ಕಂದರೆ ಪಾಪುನ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಆಮೇಲೆ ನಿಮಗೆ ಗೊತ್ತಿದೆ ಮನೆ ಕೆಲಸ ಅಂದರೆ ಹೆಂಗಿರುತ್ತೆ ಅಂತ. ಅವಳಿಗೆ ಊಟ ಕೊಡೋದು, ಅವಳನ್ನು ನೋಡ್ಕೊಳ್ಳೋದು ಅದೇ ಆಗಿಬಿಡುತ್ತೆ ಹಗಲೊತ್ತಲ್ಲಿ. ಸೊ ಈ ಥರ ನೈಟ್ ಹೊತ್ತಲ್ಲೇ ಹೊಲಿಬೇಕಷ್ಟೇ ನಾನು. ಅದಕ್ಕೋಸ್ಕರ ರಾತ್ರಿ ಹೊತ್ತು ಕೂತ್ಕೊಂಡು ಹೊಲಿತೇನೆ. ಸೊ ನೋಡಿ ಇವಾಗ 2 ಕಡೆನೂ ಸ್ಟಿಚಸ್ ಹಾಕಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸಿದೆ. ಎಷ್ಟು ದೊಡ್ಡದಿದೆ ನೋಡಿ, ಇದು ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ. ನೋಡಿ ಈ ಥರ ಪಟ್ಟಿನ ಕೂರಿಸಿದ್ರೆ ಆಯಿತು. ಇದ್ರೊಳಗಡೆ ಪೈಪನ್ನು ಹಾಕಿದರೆ ಆಯಿತು. ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ, ಇದ್ರೊಳಗಡೆ ಈ ಥರ ಹಾಕಿದರೆ ಆಯಿತು. 2 ಕಡೆ ಕೂಡ ಸ್ಟಿಚಸನ್ನು ಮಾಡಿದ್ದಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಇರುವಂತಹ ರೆಡಿಮೇಡ್ ಕಟ್ಸನ್ನು ಯಾವ ರೀತಿಯಾಗಿ ನಾವು ಸ್ಟಿಚಸ್ ಮಾಡ್ಬೋದು ಅಂತೇಳಿ, ಯಾವ ರೀತಿಯಾಗಿ ಆಲ್ಟ್ರೇಷನ್ ಮಾಡ್ಬೋದು ಅಂತೇಳಿ, ಇದು ಯಾವ ಥರ ಇತ್ತು ಅಂತ ಕೂಡ ನಾನು ನಿಮಗೆ ಹೇಳಿದೆ. ಅದು ಸ್ಟಿಚಸ್ ಬಿಡಿಸೋದೆಲ್ಲ ನಾನು ವೀಡಿಯೋ ಮಾಡಿರಲಿಲ್ಲ. ಅದು ಏನಂತ ಅಂದರೆ ಅದು ತುಂಬ ಅದರಲ್ಲಿ ಕೆಲಸ ಇತ್ತು. ಸ್ಟಿಚಸ್ ಬಿಡಿಸೋದಿದೆ ಅಲ್ವಾ, ಅದರಷ್ಟು ಕಷ್ಟ ಯಾವುದಿಲ್ಲ. ಯಾಕಂದರೆ ಅದು ಹರಿಬಾರ್ದು ಮತ್ತು ಸ್ಟಿಚಸ್ ಅದಕ್ಕೆ ತುಂಬ ಇರುತ್ತೆ. ಸೊ ಅದನ್ನೆಲ್ಲ ಬಿಡಿಸಿದಾಗ ಈ ಥರದ್ದು ನಿಮಗೆ ಕಾಣಿಸುತ್ತಲ್ವ ರಿಂಕಲ್ಸ್, ಅದು ಏನು ಮಾಡೋಕ್ಕಾಗಲ್ಲ, ಅದು ಆ ಥರನೇ ಇರುತ್ತೆ. ಸೊ ಹಾಗಾಗಿ ಇವಾಗ ಒಂದೊಂದೇ ನಾನು ಹೊಲಿತಾ ಇದ್ದೇನೆ. ಸೊ ನಾನು 11:30 ನಂತರ ಕೂತ್ಕೊಂಡಿರುವಂಥದ್ದು ಹೊಲಿಯೋದಕ್ಕೆ. 3 ಗಂಟೆ 3 ಕಾಲಕ್ಕೇನ 5 ಹೊಲಿದಿದ್ದೇನೆ ಕರ್ಟನ್ಸ್. ಇದಕ್ಕೆ ನಾನು 100 ರೂಪೀಸ್ ಹೇಳ್ತೇನೆ. ಯಾಕಂದರೆ ಅಷ್ಟು ಕಷ್ಟ ಇದೆ ಹೊಲಿಯೋದು. ಅದಕ್ಕಿಂತ ಮುಂಚೆ ಎಷ್ಟು ಕೆಲಸ ಆಗಿದೆ ಅಂತ ಬೇಕಿದ್ರೂ ಹೇಳ್ತೇನೆ, ಏನಕ್ಕೆ 12 ತಗೊಳ್ತೇನೆ ಅಂತೇಳಿ. ಇವಾಗ ನೀವೊಂದು ಕರ್ಟನನ್ನು ಕೊಟ್ಟಾಗ ಅದರ ಸ್ಟಿಚಸ್ಸನ್ನೆಲ್ಲ ಬಿಡಿಸೋದಿಕ್ಕಿರುತ್ತೆ. ಸ್ಟಿಚಸ್ ಬಿಡಿಸೋದಿದೆ ಅಲ್ವಾ, ಒಂದು ಸ್ಟಿಚ್ ಬಿಡಿಸೋದಕ್ಕೆ ಆಲ್ಮೋಸ್ಟ್ 20-25 ಮಿನಿಟ್ಸ್ ತಗೊಳ್ಳುತ್ತೆ. ಯಾಕಂದರೆ ಅಷ್ಟು ಕಷ್ಟ ಇರುತ್ತೆ ಸ್ಟಿಚಸ್ಸು. ಅದು ಆ ಬ್ಲ್ಯಾಕ್ ದಾರ ಕೂಡ ಕಾಣಿಸಲ್ಲ. ಸೊ ಅದನ್ನು ನೋಡ್ತಾ ಇರಬೇಕು. ಆಮೇಲೆ ಸ್ಟಿಚಸ್ ಎಲ್ಲ ಬಿಡಿಸಿ ಆದ ನಂತರ ಮತ್ತೆ ಐರನ್ ಮಾಡಬೇಕು ಅದಕ್ಕೆ. ಏನಕ್ಕಂದರೆ ಇದೊಂಥರ ನೈಲನ್ ಥರ ಬಟ್ಟೆ, ಅದರ ಮೇಲ್ಗಡೆದು ಬ್ಲ್ಯಾಕ್ ಇದು. ಸೊ ಅದನ್ನು ನಾವು ಏನು ಮಾಡಬೇಕು, ಐರನ್ ಮಾಡಬೇಕು. ಐರನ್ ಮಾಡಿದ್ದಾದ ನಂತರ ಅದಕ್ಕೆ ಪಟ್ಟಿ, ಅಂದರೆ ಈಗ ವೈಟ್ ಬಟ್ಟೆ ಏನಿದೆ ಅದನ್ನು ನಾವೇ ತಗೋಬೇಕು. ಸೊ ಆಮೇಲೆ ದಾರನೂ ನಮ್ಮದೇ. ಸೊ ಆಮೇಲೆ ಪಟ್ಟಿ ಕೂರಿಸೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ನೋಡಿ. 25 ಮಿನಿಟ್ಸ್ ಬಿಡ್ಸೋಕ್ಕೆ 25 ಮಿನಿಟ್ ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ ಒಂದು ಇದಕ್ಕೇ. ಸೊ ಹಾಗಾಗಿ 100 ರೂಪೀಸ್. ಕೆಲವೊಬ್ರಿಗೆ ಏನಂತಂದರೆ ತುಂಬ ಕಾಮೆಂಟ್ಸ್ ಬಂದಿದೆ ನನಗೆ, ಏನು ಅಂತ ಅಂದರೆ ನಾವು ನೈಟಿ ಸ್ಟಿಚಿಗೆಲ್ಲ ಒಂದು 20-30 ರೂಪಾಯಿ ಹೇಳಿದರೆ ಅವರಿಗೆ ಜಾಸ್ತಿ ಆಗುತ್ತೆ, ಅಷ್ಟೇ ಕೊಡೋದವರು ಅಂತ. ಬಟ್ ನಾನು ಆ ಥರ ಮಾಡಲ್ಲ. ಏನಕ್ಕಂದರೆ ಇವಾಗ ಎಲ್ಲದಕ್ಕೂ ಕೂಡ ದುಡ್ಡು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನೀವೊಂದು ಬಟ್ಟೆ ತಗೋಬೇಕಂದ್ರೆ ಎಷ್ಟು ರೇಟ್ ಇದೆ ನಿಮಗೆ ಗೊತ್ತಲ್ವಾ. ಆವಾಗ
ಆವಾಗ ನೀವು ಅಷ್ಟು ಕಡಿಮೆಗೆ ಹೊಲಿದು ಕೊಟ್ಟರೆ ನಿಮಗೇನೆ ಲಾಸ್ ಆಗುತ್ತೆ, ಅದರಲ್ಲಿ ನಿಮಗೆ ಏನು ಲಾಭ ಸಿಗುತ್ತೆ, ಅದಕ್ಕಿಂತ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದೇ ಬೆಟರ್ ಅಂತ ನಂಗೆ ಅನಿಸುತ್ತೆ. ಈಗೊಂದು ನೈಟಿ ಸ್ಟಿಚ್ಚಿಂಗ್ ಅಂತ ಅಂದಾಗ ಒಂದು 50 ರೂಪೀಸ್ ಆದರೂ ತಗೋಬೇಕು. ಆಮೇಲೆ ಅದನ್ನು ಸ್ಲೀವ್ಸನ್ನು ಕಟ್ ಮಾಡಿ ಕೆಳಗಡೆ ಫೋಲ್ಡಿಂಗ್ ಮಾಡಿ ಹೊಲಿಯೋದಿದೆ ಅಲ್ವಾ, ಅದೆಲ್ಲ ಆದಾಗ ಒಂದು 89-100 ರೂಪಾಯಿ ಆಗುತ್ತೆ. ಅಷ್ಟು ತಗೊಳ್ಳಿಲ್ಲ ಅಂದರೆ ನೀವು 20-30 ರೂಪಾಯಿಗೆ ನೈಟಿ ಎಲ್ಲ ಸ್ಟಿಚ್ ಮಾಡೋ ಬದಲು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಅದರಲ್ಲಿ ನಿಮಗೆ ಏನು ಕೂಡ ಲಾಭ ಸಿಗಲ್ಲ. ಸೊ ನೋಡಿ, ನಾನೀಗ ಸ್ಟಿಚಸ್ ಮಾಡಿರೋದನ್ನಿಲ್ಲಿ ಫೋಲ್ಡಿಂಗ್ ಮಾಡಿ ಇಟ್ಟಿದ್ದೇನೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ನಿಮಗೇ ಗೊತ್ತಾಗುತ್ತೆ ನೋಡಿದಾಗ. ಇವಾಗ ಟೈಮ್ ನೋಡಿ 2:30 ಗಂಟೆ ಆಗಿದೆ. ಈಗ ನೋಡಿ, ನಾನು ಒಂದು ಸಲ ಹೋಗಿದ್ದೆ ಅವಳು ಎದ್ದಿದ್ದಾಳ ಅಂತ ನೋಡೋಣ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ಪಾಪ ಅವಳು ನೈಟ್ ಎದ್ದಿರಲಿಲ್ಲ, 1-2 ಸಲ ಎದ್ದಿದ್ಲಷ್ಟೇ, 11:30ಇಂದ 3:30 ತನಕ. ಅಂದರೆ ಅವಳಿಗೆ ನಾನು ಅಲ್ಲಿರಲಿಲ್ವಲ್ಲ, ಹಾಗಾಗಿ ಅವಳು ಫುಲ್ಲು ಅಲ್ಲಿ ಹೊರಳಾಡ್ತಾ ಇದ್ಲು ಮಲ್ಕೋಬೇಕಾದ್ರೆ. ನನಗೆ ನೋಡಿ ನಿದ್ದೆ ಎಳಿತಾ ಇದೆ, ಅಂದರೆ ಅಷ್ಟೊಂದೇನು ನಿದ್ದೆ ಬರ್ತಾ ಇಲ್ಲ, ಬಟ್ ಸ್ವಲ್ಪ ನಿದ್ದೆ ಬಂದಾಗೆ ಆಗ್ತಾ ಇದೆ ಅಷ್ಟೇ, ಅಷ್ಟೊಂದೇನು ನಿದ್ದೆ ಬರ್ತಾ ಇಲ್ಲ. ಅವಾಗವಾಗ ಹೋಗಿ ಅವಳನ್ನು ನೋಡ್ತಾ ಇದ್ದೆ ಎಲ್ಲಿದ್ದಾಳೆ ಅಂತೇಳಿ, ಎಲ್ಲಿ ಮಲ್ಕೊಂಡಿದ್ದಾಳೆ ಅಂತೇಳಿ. ಯಾಕಂದರೆ ಹಸ್ಬೆಂಡಿಗೂ ಕೂಡ ಅವರಿಗೂ ಕೂಡ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ನಿದ್ದೆ ಬಂದಿರುತ್ತೆ. ಹಾಗಾಗಿ ಇವಾಗ ನೋಡಿ ಹೊಲ್ದಿರೋದನ್ನೆಲ್ಲ ಒಂದು ಕಡೆ ಸೆಟ್ ಮಾಡಿ ಇಟ್ಟಿದ್ದೇನೆ. ನೋಡಿ 5 ಹೊಲ್ದಿದ್ದೇನೆ ನೋಡಿ. ಈಗ ಟೈಮ್ ಬಂದು ನೋಡಿ 3:30 ಆಗಿದೆ. ನೋಡಿ 3:30ಗೆ ನಾನು 5 ಹೊಲ್ದಿದ್ದೇನೆ 11:30ಇಂದ ನಂತರ. ಆಮೇಲೆ 1-2 ಸಲ ಎದ್ದಿದ್ಲು, ಒಂದು ಕಾಲು ಗಂಟೆ ಅರ್ಧ ಗಂಟೆ ಅದಕ್ಕೆ ಹೋಯಿತು. ಆವಾಗ ಅಲ್ಲಿ ಅವಳಿಗೆ ಹೋಗಿಬಿಟ್ಟು ಅವಳನ್ನು ಮತ್ತೆ ಮಲಗಿಸಿ ಬಂದಿರೋದು. ಸೊ ಅಷ್ಟೊಂದೇನು ನಿದ್ದೆ ಎಳಿತಾ ಇಲ್ಲ, ಬಟ್ ಇನ್ನೂ ಹೊಲಿಬೋದಿತ್ತು, ಬಟ್ ಬೇಡ ಅಂತೇಳಿ ಸಾಕು ಅಂತೇಳಿ ಮತ್ತೆ ಮಲ್ಕೊಳ್ಳೋಣ ಅಂತ ಮತ್ತೆ ಬಂದೆ. ಇವಾಗ ನೋಡಿ ಎಲ್ಲಿ ಮಲ್ಕೊಂಡಿದ್ದಾಳೆ ಅಂತೇಳಿ ನೋಡಿ. ಅವಳು ಒಂದು ಕಡೆ ಮಲ್ಕೊಂಡಲ್ಲಿರಲ್ಲ, ಯಾಕಂದರೆ ಜಾಗ ಇರುತ್ತೆ ನೋಡಿ. ಈಗ 3 ಜನ ಮಲ್ಕೊಂಡಾಗಲೂ ಅವಳು ಏನು ಮಾಡ್ತಾಳೆ ಅಂದರೆ ನಮ್ಮನ್ನು ದೂಡ್ಬಿಟ್ಟು ಅವಳು ಸೈಡಲ್ಲಿ, ನನಗೆ ಜಾಗನಿರಲ್ಲ, ಆಚೆನೂ ಹೊರಲಾಡೋಕ್ಕಾಗಲ್ಲ ಈಚೆನೂ ಹೊರಲಾಡೋಕ್ಕಾಗಲ್ಲ, ಆ ಥರ ಮಾಡ್ತಾಳೆ ಅವಳು. ಫುಲ್ಲು ಅವಳಿಗೇ ಜಾಗ ಬೇಕು ಜಾಸ್ತಿ. ಆಮೇಲೆ ಇದು ನೆಕ್ಸ್ಟ್ ಡೇ ಹೊಲ್ದಿರೋದಾಯ್ತಾ, ನೈಟು 8 ಏನೋ ಹೊಲ್ದಿದ್ದೇನೆ ನೆಕ್ಸ್ಟ್ ಡೇ. ಅವತ್ತು ರಾತ್ರಿ ಕೂಡ ಮಲ್ಕೋಬೇಕಾದ್ರೆ ಆಲ್ಮೋಸ್ಟು 1:15 ಗಂಟೆ ಆಗಿತ್ತು ನೆಕ್ಸ್ಟ್ ಡೇ. ಅಂದರೆ ಟೋಟಲ್ 20 ಕರ್ಟನ್ ಇತ್ತು ಹೊಲಿಯೋದಕ್ಕೆ, ಅದರಲ್ಲಿ ಇನ್ನೂ 4 ಬಾಕಿ ಇದೆ, ಮತ್ತು ಉಳಿದಿದ್ದೆಲ್ಲವೂ ಕೂಡ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.